ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಹಾಕಿ ಪೂಜಾ ಅಂತ ಕೇಳ್ತಾನೆ ಇದ್ರಿ. ಸೊ ಹಾಗಾಗಿ ಇವತ್ತು ಒಂದು ಸೀರೆನಲ್ಲಿ ಈ ಥರ ಡ್ರೆಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ನೀವು ಕೂಡ ಫಸ್ಟ್ ಅಟೆಂಪ್ಟಲ್ಲೇ ಸ್ಟಿಚ್ ಮಾಡ್ಕೋಬೋದು. ಅಷ್ಟು ಈಸಿಯಾಗಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಡ್ರೆಸ್ ಇದು. ಹಾಗೆ ಮನೆಯಲ್ಲಿನೇ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ಮಾಡಿದ್ದೆ. ಆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಈ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾನು ಈ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ವಿಷಯ ಏನು ಅಂದರೆ, ಈ ಸ್ಯಾರಿ ಪೂರ್ತಿ ಕಟ್ ಮಾಡಿ ನಾನು ಡ್ರೆಸ್ನ ಸ್ಟಿಚ್ ಮಾಡಿಲ್ಲ. ಇದರಲ್ಲಿ ಅರ್ಧ ಭಾಗದಷ್ಟು ಮಾತ್ರ ಡ್ರೆಸ್ನ ಹೊಲಿಯೋದಕ್ಕೆ ಕಟ್ ಮಾಡ್ಕೊಂಡು ತೆಗೆದಿದ್ದೀನಿ. ಇನ್ನು ಅರ್ಧ ಭಾಗದಷ್ಟು ಹಾಗೆ ಇದೆ. ಇನ್ನು ಬೇರೆ ಡ್ರೆಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ. ಹಾಗೆಯೇ ಇದಕ್ಕೆ ಸೇಮ್ ಕಲರ್ ಇರುವಂಥ ಲೈನಿಂಗ್ ಪೀಸ್, ಹಾಗೆಯೇ ಸೇಮ್ ಕಲರ್ ಇರುವಂಥ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಒಂದು ಫೋಲ್ಡ್ ಆಗಿದೆ. ಮತ್ತು ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿದ ನಂತರ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಗೆ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಶೋಲ್ಡರ್ ಅಟ್ಯಾಚಿಂಗ್ಗೆ ಅರ್ಧ ಇಂಚಷ್ಟು ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲೇ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅರ್ಧ ಇಂಚ್ಗೆ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಮಗೆ ಶೋಲ್ಡರ್ಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು. 7 ಇಂಚಸ್ ಅಥವಾ 6.5 ಇಂಚಸ್ ಸಾಕಾಗುತ್ತೆ. ನಾನಿಲ್ಲಿ 6.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಆರ್ಮ್ ಹೋಲ್ ಡೌನ್ ಏನಿದೆ ಅಲ್ವಾ, ಅದಕ್ಕೆ 6 ಇಂಚಸ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ನಿಮ್ಮ ಬಸ್ಟ್ ಸೈಜ್ ಏನಿದೆ ಅದನ್ನು 4ಇಂದ ಡಿವೈಡ್ ಮಾಡಿಕೊಂಡು ಬಂದಿರೋದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡು ತೊಗೋಬೇಕು. ಫಾರ್ ಎಕ್ಸಾಂಪಲ್ 8.5 ಬತ್ತು ಅಂದರೆ 9 ಇಂಚಸ್ಗೆ ತೊಗೊಂಡು ಎಕ್ಸ್ಟ್ರಾ ನಿಮಗೆ ಲೂಸ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು 1.5 ಇಂಚ್ ಅಥವಾ 2 ಇಂಚಸ್ ಕೂಡ ತೊಗೋಬೋದು. ನಾನಿಲ್ಲಿ 1.5 ಇಂಚಸ್ನ ತೊಗೊಂಡಿದ್ದೀನಿ. ಹಾಗೆಯೇ ರೌಂಡಾಗಿ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ಹಾಗೆಯೇ ಅಪ್ಪರ್ ಬಾಡಿ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಹಾಗೆ ಸೊಂಟದಳತೆ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು 4ಇಂದ ಡಿವೈಡ್ ಮಾಡ್ಕೊಳ್ಳಿ. ಬಂದಿದ್ದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಿಮ್ದು ಎಷ್ಟಿದೆ ನೋಡಿಕೊಂಡು ಅದಕ್ಕೆ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಎಕ್ಸ್ಟ್ರಾ 1 ಇಂಚಸ್ನ ತೊಗೋಬೇಕು. ಅಂದರೆ ಟಕ್ನ ಹಾಕ್ತೀವಲ್ವ ಅದಕ್ಕೋಸ್ಕರ. ಮತ್ತು ಇನ್ನೂ 1.5 ಇಂಚಸ್ ಎಕ್ಸ್ಟ್ರಾ ನಾವು ಲೂಸ್ಗೋಸ್ಕರ ಬಿಡ್ತೀವಲ್ವ ಅದಕ್ಕೋಸ್ಕರ. ಇವಾಗ ಮಾರ್ಕ್ ಮಾಡಿ ಇಟ್ಕೊಂಡಿರೋ ಕಡೆ ಈ ರೀತಿ ಒಂದು ಲೈನನ್ನು ಹಾಕ್ಕೊಳ್ಳಿ. ಹಾಗೆಯೇ ಎಲ್ಲಿ ಕಟ್ ಮಾಡ್ಕೋಬೇಕು 1.5 ಇಂಚಸ್ಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿಗೂ ಕೂಡ ಒಂದು ಲೈನನ್ನು ಹಾಕಿ 1.5 ಇಂಚಸ್ ಮಾರ್ಕ್ ಮಾಡಿ ಇಟ್ಕೊಂಡಿರೋದನ್ನು ಬಿಟ್ಟು ಇಲ್ಲಿಂದ ನೀವು ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಅರ್ಧ ಭಾಗಕ್ಕೆ ಒಂದು ಡಾಟ್ನ ಹಾಕ್ಕೋಬೇಕು. ಅಲ್ಲಿಗೆ ನಾವು ಟಕ್ಸ್ನ ಹಾಕ್ಕೋಬೇಕಾಗತ್ತೆ. ಇಲ್ಲಿಂದ ಇಟ್ಕೊಂಡು ಅರ್ಧ ಭಾಗದಷ್ಟಕ್ಕೆ ಒಂದು ಮಾರ್ಕ್ನ ಹಾಕಿ ಅಲ್ಲಿಂದ 3.5 ಇಂಚಸ್ ಅಥವಾ 4 ಇಂಚಸ್ಗೆ ಈ ರೀತಿ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೋಬೇಕಾಗತ್ತೆ. ನಾವು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ ಅಲ್ವಾ, ಆ ಟಕ್ಗೋಸ್ಕರ ಅದೇ ಟಕ್ ಇದು. ಹಾಗೆಯೇ ಇಲ್ಲಿ ಶೋಲ್ಡರ್ಗೆ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ನಿಮಗೆ 2 ಇಂಚಸ್ ಶೋಲ್ಡರ್ ಬೇಕು ಅಂತಂದರೆ 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಇನ್ನು ಒಳಗಡೆಗಾದಂಗೆ ಇನ್ನೊಂದು 1/4 ಇಂಚ್ ಅಥವಾ ಅರ್ಧ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ ಶೋಲ್ಡರ್ ಅನ್ನೋದು. ಇನ್ನು ಮಿಕ್ಕೊಂಡಿರುವಂಥದ್ದು ಡೀಪ್ಗೆ ಸಾಕಾಗುತ್ತೆ. ಹಾಗೆ ನಾನಿಲ್ಲಿ ಬ್ಯಾಕ್ ನೆಕ್ ಯಾವುದೇ ಥರ ಡಿಸೈನ್ ಮಾಡ್ಕೋತಾ ಇಲ್ಲ, ಸಿಂಪಲ್ಲಾಗಿ ರೌಂಡ್ ನೆಕ್ನೇ ಮಾಡ್ಕೋತಾ ಇದ್ದೀನಿ. ಸೊ ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಬ್ಯಾಕ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ಒಂದು ಮಾರ್ಕ್ನ ಹಾಕಿ ಹಾಗೆ ಇಲ್ಲಿ ನಾನು 4 ಇಂಚಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಬ್ರಾಡಲ್ಲಿ ಅಂದರೆ ಈ ಕೆಳಗಡೆ ಸ್ವಲ್ಪ ಬ್ರಾಡಾಗಿದ್ದರೆ ಅಂದರೆ ಫಿಟ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಇಲ್ಲಿ ಇನ್ನೊಂದು ಲೈನನ್ನು ಹಾಕಿ ಬಾಕ್ಸ್ ರೀತಿ ಮಾಡ್ಕೊಂಡಿದ್ದೀನಿ. ಅಂದರೆ ಶೋಲ್ಡರ್ಗೆ 2.5 ಇಂಚಸ್ಗೆ ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಬಾಕ್ಸ್ ರೀತಿ ಹಾಕಿ ಮತ್ತು ಇದನ್ನು ರೌಂಡಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾವು ಕೊನೆಯಲ್ಲೆಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಲ್ವ ಅಲ್ಲಿಗೆ ಈ ರೀತಿ ಕಟ್ ಮಾಡ್ಕೋಬೇಕು. ಅಂದರೆ ಫಿಟ್ಟಿಂಗ್ ಲೈನ್ ಬಿಟ್ಟು ಎಕ್ಸ್ಟ್ರಾ ಪೀಸ್ ಬಿಟ್ಟು ನಾವು ಕಟ್ ಮಾಡಿರ್ತೀವಲ್ವ ಅದೇ ಥರ ಕಟ್ ಮಾಡಿಕೊಂಡು ಓಪನ್ ಮಾಡಿದ್ರೆ ನಮಗೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡು ಕೂಡ ಸಿಗುತ್ತೆ. ನಾನಿಲ್ಲಿ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡನ್ನೂ ಕೂಡ ಬೇರೆ ಬೇರೆ ಕಟ್ ಮಾಡ್ಕೊಂಡಿಲ್ಲ, ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ಈ ಕಡೆ ಟ್ರೇಸ್ ಮಾಡ್ಕೋಬೇಕು ಅಂದರೆ ಪೀಸ್ನ ಈ ರೀತಿ ಉಲ್ಟಾ ಮಾಡಿ ಸ್ವಲ್ಪ ಹೊತ್ತು ಪ್ರೆಸ್ ಮಾಡಿದ್ರೆ ಈ ಕಡೆ ನೀಟಾಗಿ ಟ್ರೇಸ್ ಆಗಿರುತ್ತೆ. ಅದೇ ರೀತಿ ಮಾರ್ಕ್ ಮಾಡ್ಕೊಳ್ಳೋದು. 2 ಟಕ್ಕಿಗೂ ಕೂಡ ಅದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರಂಟ್ ಸೈಡ್ ಡೀಪ್ಗೆ ಮತ್ತು ಡಿಸೈನ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ನಿಮಗೆ ಫ್ರಂಟ್ ಡೀಪ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ಇಲ್ಲಿ ಒಂದು ಮಾರ್ಕ್ನ ಹಾಕಿ ನಾವು ಬ್ಯಾಕ್ ಸೈಡ್ ಒಂದು ಬಾಕ್ಸ್ ರೀತಿ ಮಾಡಿಟ್ಕೊಂಡಿದ್ವಿ ಅಲ್ವಾ, ಅದೇ ರೀತಿ ಬಾಕ್ಸ್ ರೀತಿ ಮಾಡಿಕೊಂಡು ನಿಮಗೆ ಫ್ರಂಟಲ್ಲಿ ಯಾವ ಡಿಸೈನ್ ಬೇಕು ಆ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ವಿ ಶೇಪ್ಗೆ ಮತ್ತು ರೌಂಡ್ ಶೇಪ್ಗೆ ಎರಡೂ ಮಿಕ್ಸ್ ಆಗೋ ಥರ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ಬ್ಯಾಕ್ ಸೈಡ್ ಯಾವ ರೀತಿ ಈ ಸೈಡ್ ಟ್ರೇಸ್ ಮಾಡ್ಕೊಂಡ್ವಿ, ಇಲ್ಲೂ ಕೂಡ ಅದೇ ರೀತಿ ಫೋಲ್ಡ್ ಮಾಡ್ಕೊಂಡು ಟ್ರೇಸ್ ಮಾಡಿಕೊಂಡ್ರೆ ನಮಗೆ ಎರಡೂ ಸೈಡು ಕೂಡ ಈಸಿಯಾಗಿ ಮಾರ್ಕ್ ಆಗುತ್ತೆ. ಹಾಗೆ ಬ್ಯಾಕ್ ಸೈಡ್ ಎಷ್ಟು
ಟಕ್ಕಿಗೆ ಅಂತ ತೊಗೊಂಡಿದ್ವಿ, ಫ್ರಂಟ್ ಸೈಡು ಕೂಡ ಅಷ್ಟೇ ಟಕ್ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ಏನೂ ತೊಗೊಳ್ಳೋ ಅಗತ್ಯ ಇಲ್ಲ. ಈಸಿಯಾಗಿ ಕಟ್ ಮಾಡ್ಕೋಬೋದು ಆಯಿತಾ. ಇವಾಗ 2 ಪೀಸು ಕಟ್ಟಾಗಿದೆ, ಅಂದರೆ ಲೈನಿಂಗ್ ಪೀಸ್ ರೆಡಿಯಾಗಿದೆ. ಇವಾಗ ಸ್ಯಾರಿಯಲ್ಲಿ ಈ ಪಲ್ಲು ಏನಿದೆ ಅದನ್ನು ನಾನು ಬಳಸ್ಕೊತಾ ಇಲ್ಲ, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಹಾಗೆ ಈ ಸ್ಯಾರಿನಲ್ಲಿ ಮಾವಿನಕಾಯಿ ಬಾರ್ಡರ್ ಇದೆ, ಸ್ವಲ್ಪ ಅದು ನನಗೆ ಹಳೆ ಫ್ಯಾಷನ್ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಆ ಬಾರ್ಡರ್ನು ಕೂಡ ತೆಗೆದು, ಅಂದರೆ ಕಟ್ ಮಾಡಿ ತೆಗೆದು, ಇನ್ನು ಮಿಕ್ಕಿರೋವಂಥ ಪ್ಲೇನ್ ಫ್ಯಾಬ್ರಿಕ್ ಏನಿದೆ, ಪ್ಲೇನ್ ಸ್ಯಾರಿ, ಅದನ್ನು ಮಾತ್ರ ಬಳಸ್ಕೊಂಡು ನಾನಿವತ್ತು ಈ ಡ್ರೆಸ್ನ ಸ್ಟಿಚ್ ಮಾಡ್ಕೋತಾ ಇರೋದು. ಇವಾಗ ಆ ಪೀಸನ್ನೆಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಸ್ಯಾರಿನ ಈ ರೀತಿ ಹರಡಿಕೊಂಡು ಅದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಲೈನಿಂಗ್ ಪೀಸ್ನ ಹಾಕಿ 2 ಪೀಸ್ನು ಕೂಡ ಈ ರೀತಿ ಇಟ್ಕೊಂಡು ಅದಕ್ಕೆ ಪಿನ್ ಮಾಡ್ಕೋತಾ ಇದ್ದೀನಿ. ಒಂದೇ ಸಾರಿ ಈ ರೀತಿ ಪಿನ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಯಾವುದೇ ಪೀಸು ಸೆಪ್ರೇಟ್ ಅನಿಸೋದಿಲ್ಲ. ಅದಕ್ಕೆ ತಕ್ಕಂತೆ ಆ ಪೀಸ್ಗಳು ಅದೇ ಪೀಸ್ನಲ್ಲಿ ಜೊತೆಯಾಗಿರುತ್ತೆ, ನಾವು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿ ಪಿನ್ ಮಾಡಿಕೊಂಡು ಕಟ್ ಮಾಡ್ಕೋತೀನಿ. ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೋತೀನಿ. ಹಾಗೆ ಇಲ್ಲಿ ಸ್ಲೀವ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಒಂದು ಫೋಲ್ಡ್ ಆಗಿದೆ ಇದರಲ್ಲಿ, ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಆವಾಗ 2 ಸ್ಲೀವ್ ಪೀಸ್ನೂ ಕೂಡ ಅಟ್ ಎ ಟೈಮ್ ಕಟ್ ಮಾಡ್ಕೋಬೋದು ಅಂತ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಲೈನನ್ನು ಹಾಕೋತೀನಿ. ಕೆಲವೊಂದು ಸಾರಿ ಫ್ಯಾಬ್ರಿಕ್ ಹೆಚ್ಚು ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಪೀಸ್ನ ಬಿಟ್ಟು ಈ ರೀತಿ ಒಂದು ಲೈನನ್ನು ಹಾಕಿ, ಇನ್ನು ಸ್ಟಿಚಿಂಗಲ್ಲಿ ಅರ್ಧ ಇಂಚಸ್ ಹೋಗುತ್ತೆ, ಅದಕ್ಕೋಸ್ಕರ ಅರ್ಧ ಇಂಚ್ಗೆ ಇನ್ನೊಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನಿಮಗೆ ಸ್ಲೀವ್ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟಕ್ಕೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ನಾನಿಲ್ಲಿ 11 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಆರ್ಮ್ ಹೋಲ್ ಇದೆ ಅಲ್ವಾ, ಅದನ್ನು ಈ ರೀತಿ ಅಳತೆ ಮಾಡ್ಕೋಬೇಕು. ನನಗೆ ಇಲ್ಲಿ 8 ಇಂಚಸ್ ಬರ್ತಾ ಇದೆ. 8 ಇಂಚಸ್ಗೆ ನಾವು ಒಂದನ್ನು ಮೈನಸ್ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ. ಹಾಗೆ 11 ಇಂಚಸ್ಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಂದ ಡೌನ್ಗೆ 3.5 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಅದರ ನೇರಕ್ಕೆ ಇನ್ನೊಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. 11 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಮತ್ತು ಈ ಕಡೆ ಒಂದು ಲೈನನ್ನು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ನಾವು 7 ಇಂಚಸ್ ಇರೋ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಈ ರೀತಿ ಸ್ಲೀವ್ ಡೌನ್ ಬರುತ್ತಲ್ವ, ಆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿಂದ ನಾನು ಇವಾಗ 11 ಇಂಚಸ್ ಇರೋ ಕಡೆ ಅಳತೆ ಮಾಡ್ಕೋತಾ ಇದ್ದೀನಿ. 7.5 ಇಂಚಸ್ ಬಂತು. ಸೊ ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾನ ತೆಗೆದು ಹಾಗೆ 1.5 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಲೂಸ್ಗೋಸ್ಕರ. ಆವಾಗ ನಮಗೆ ಸ್ಲೀವ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ, ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಕರೆಕ್ಟಾಗಿ ಬರೋ ಥರ ಅದ್ರ ಪಕ್ಕಕ್ಕೆ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಸ್ಲೀವ್ ಅನ್ನೋದು ಬರುತ್ತೆ. ಎಲ್ಲೂ ಕೂಡ ಹೆಚ್ಚಾಗಿ ಬರೋದಿಲ್ಲ, ಕರೆಕ್ಟಾಗಿ ನಮಗೆ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೋದು. ಇನ್ನು ತೋಳ ಎಷ್ಟಿದೆ ಅಂತ ನೋಡಿಕೊಂಡು ಅದನ್ನು ಕೂಡ ಮಾರ್ಕ್ ಮಾಡಿ ಎಕ್ಸ್ಟ್ರಾ 1.5 ಇಂಚಸ್ ಲೂಸ್ಗೋಸ್ಕರ ಬಿಟ್ಟು ಅದನ್ನು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ ತೆಗೆಯೋದು. ಇನ್ನು ಸ್ಲೀವ್ನು ಕೂಡ ಅದೇ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಅದಕ್ಕೆ ಪಿನ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಥರನೇ ಕಟ್ ಮಾಡ್ಕೋಬೇಕು. ಆದಷ್ಟು ಸ್ಲೀವ್ ಹೆಂಗಿದೆ ಹಾಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಈ ರೀತಿ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಳ್ಳಿ. ಆನಂತರ ನಾವು ಸ್ಲೀವ್ನ ಅಟ್ಯಾಚ್ ಮಾಡಾದ್ಮೇಲೆ ರಿಮೂವ್ ಮಾಡ್ಕೋಬೋದು. ಇದೇನು ಎಕ್ಸ್ಟ್ರಾ ಏನೂ ಅನಿಸೋದಿಲ್ಲ, ಫ್ಯಾಬ್ರಿಕ್ ಏನೂ ವೇಸ್ಟ್ ಆಗೋದಿಲ್ಲ. ನಾವು ಹೆಂಗೆ ಕಟ್ ಮಾಡಿದ್ರೂ ಕೂಡ ಸ್ವಲ್ಪ ಫ್ಯಾಬ್ರಿಕ್ ವೇಸ್ಟ್ ಆಗಿರುತ್ತೆ, ಅದ್ರ ಬದಲು ಈ ರೀತಿ ಕಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ 2 ಮೀಟರ್ ಅಂದರೆ 2 ಮೀಟರ್ ಇರೋ ಥರ ಸೀರೆನ ಕಟ್ ಮಾಡಿಕೊಂಡು ಈ ರೀತಿ 2 ಫೋಲ್ಡ್ನ ಮಾಡಿ ಅದನ್ನು ಈ ರೀತಿ ಟ್ರಯಾಂಗಲ್ ಆಗಿ ಒಂದು ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಆವಾಗ ನಮಗೆ ಹಾಫ್ ಸರ್ಕಲ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಲೈನನ್ನು ಹಾಕ್ಕೊಳ್ಳಿ. ಒಂದು ಅಂದಾಜ್ ಮೇಲೆ ಒಂದು 9 ಇಂಚಸ್ ಅಥವಾ 9.5 ಇಂಚಸ್ ಬರೋ ಥರ ಒಂದು ಲೈನನ್ನು ಹಾಕ್ಕೊಳ್ಳಿ. ಅಲ್ಲಿಂದ ಒಂದು ಅಳತೆ ಮಾಡ್ಕೊಳ್ಳಿ. ನಿಮಗೆ ಬಾಟಮ್ ಎಷ್ಟು ಲೆಂತ್ ಬೇಕು ಅಂತ, ನಿಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಅದಕ್ಕೆ ಮಾರ್ಕ್ ಮಾಡಿಕೊಂಡು ಈ ಸೈಡ್ ಮತ್ತು ಈ ಸೈಡ್ 2 ಸೈಡು ಕೂಡ ಕಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೇಲ್ಗಡೆಯಿಂದ ಅಳತೆ ಮಾಡ್ಕೊಳ್ಳಿ. ನಿಮಗೆ 9.5 ಅಥವಾ 9 ಇಂಚಸ್ ಅಥವಾ 8 ಇಂಚಸ್ ಈ ರೀತಿ ಮಾರ್ಕ್ ಮಾಡ್ಕೋಬೋದು. ಒಟ್ಟಿನಲ್ಲಿ ನಮಗೆ ಅಪ್ಪರ್ ಬಾಡಿಯಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಂದರೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಅಂತ, ಅದನ್ನು ಅಳತೆ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರಬೇಕು. ಇಲ್ಲ ನಾವು ಸೊಂಟದ ಅಳತೆ ಮಾಡಿಕೊಂಡು ಅದನ್ನು 4ಇಂದ ಡಿವೈಡ್ ಮಾಡಿ ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಂಡು ಕಟ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬಂದಿರುತ್ತೆ. ಇವಾಗ ನನಗೆ 8 ಬಂದಿದೆ ಆಯಿತಾ. 8ನ್ನು 4 ಭಾಗ ಮಾಡಿಕೊಂಡ್ರೆ ನಮಗೆ 32 ಬರುತ್ತೆ. 32 ಅಂತಂದರೆ ನಮ್ಮ ಸೊಂಟದ ಅಳತೆ ಒಂದು 28 ಅಥವಾ 29 ಇದ್ದರೆ 32 ಬಂದರೆ ತೊಂದರೆ ಇಲ್ಲ. 8 ಬರಬೇಕು ನಮಗೆ. ಆ ರೌಂಡ್ ಅನ್ನೋದು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ನಮಗೆ 8 ಅನ್ನೋದು ಬರಬೇಕು. ಆವಾಗ ನಮಗೆ ಕರೆಕ್ಟಾಗಿ ಬರುತ್ತೆ. 28 ಇದ್ದರೆ ಸೊಂಟದ ಅಳತೆ, ಈ ರೌಂಡ್ ನಮಗೆ 8 ಬಂದರೆ ಸಾಕಾಗುತ್ತೆ. ಇನ್ನು 32 ಇದ್ದರೆ ನೀವು 9 ಅಥವಾ 9.5 ತೊಗೋಬೋದು. ಹಾಗೆ ಕೆಳಗಡೆನೂ ಕೂಡ ರೌಂಡಾಗಿ ಶೇಪ್ ಬರೋ ಥರ ಕಟ್ ಮಾಡಿಕೊಂಡು ನಾವು ಈ ಸೊಂಟದ ಅಳತೆ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅಂದರೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ಕಟ್ ಮಾಡಿ ತೆಗೆದು ಈ 2 ಪೀಸ್ನು ಕೂಡ ಸೆಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ.
ಇವಾಗ ಮೇನ್ ಫ್ಯಾಬ್ರಿಕ್ ಕಟ್ ಆಯಿತು. ಇವಾಗ ಲೈನಿಂಗ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಇನ್ನು ಮಿಕ್ಕೊಂಡಿರುವಂಥ ಲೈನಿಂಗ್ ಪೀಸ್ ಏನಿದೆ ಅದನ್ನು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ವೇಸ್ಟ್ ಅಲ್ವಾ, ಸೊ ಹಾಗೆ ಇಲ್ಲಿ ಲೈನಿಂಗ್ ಪೀಸ್ನ 2 ಫ್ಯಾಬ್ರಿಕ್ ಬರೋ ಥರ ಇಟ್ಕೊಂಡಿದ್ದೀನಿ. ಆಲ್ಮೋಸ್ಟ್ 1.5 ಮೀಟರ್ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಮೇನ್ ಫ್ಯಾಬ್ರಿಕ್ 2 ಮೀಟರ್ ತೊಗೊಂಡಿದ್ದೆ, ಲೈನಿಂಗ್ ಪೀಸ್ 1.5 ಮೀಟರ್. ಈ ಲೈನಿಂಗ್ ಪೀಸ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಇಟ್ಟು ನಾವು ಸೊಂಟದಲ್ಲಿ ಎಷ್ಟು ಕಟ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು 2 ಸೈಡು ಈ ರೀತಿ ಮಾರ್ಕ್ ಮಾಡಿಕೊಂಡು ಇದನ್ನು ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಲೈನಿಂಗ್ ಪೀಸ್ ನೀವು 2 ಮೀಟರ್ ಆದರೂ ತೊಗೋಬೋದು, 1.5 ಮೀಟರ್ ಆದ್ರೂ ಕೂಡ ಸಾಕಾಗುತ್ತೆ. ಇದನ್ನು ಆ ರೀತಿ ಮಾರ್ಕ್ ಮಾಡಿಕೊಂಡು ಕ್ರಾಸ್ ಆಗಿ ಕಟ್ ಮಾಡಿ ಸೈಡಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೋಬೇಕು. ಇನ್ನು ಬಾಟಮಿಗೆ ಬಂದರೆ ಬಾಟಮಲ್ಲಿ ಸ್ಟ್ರೈಟ್ ಆಗಿನೇ ಕಟ್ ಮಾಡ್ಕೋಬೇಕು. ನಮ್ಮದು ಮೇನ್ ಫ್ಯಾಬ್ರಿಕ್ ಎಷ್ಟಿದೆ ಅಲ್ವಾ, ಅದಕ್ಕಿಂತ 4 ಇಂಚಸ್ ಕಡಿಮೆ ಇರೋ ಥರನೇ ಕಟ್ ಮಾಡ್ಕೋಬೇಕು. ನಾವು ಮೇನ್ ಫ್ಯಾಬ್ರಿಕ್ನ ಬಾಟಮಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡಿದ್ವಿ, ಲೈನಿಂಗ್ ಫ್ಯಾಬ್ರಿಕ್ನ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೂ ತೊಂದರೆ ಇಲ್ಲ. ಇನ್ನು ಎಲ್ಲ ಪೀಸ್ಗಳು ಕೂಡ ರೆಡಿ ಆಗಿತ್ತು. ಇವಾಗ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಇವಾಗ ಬ್ಯಾಕ್ ಸೈಡ್ ಫ್ಯಾಬ್ರಿಕ್ನ ತೊಗೊಂಡಿದ್ದೀನಿ, ಅಂದರೆ ಬ್ಯಾಕ್ ಪಾರ್ಟ್ದು. ಇವಾಗ ಈ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಸ್ಟಿಚಿಂಗ್ನ ಹಾಕ್ಕೋಬೇಕು. ಆದಷ್ಟು 2 ಕೈನ ಬಳಸ್ಕೊಂಡು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನಮಗೆ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ, ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಾದಮೇಲೆ ನಾವು ಎಲ್ಲಿ ಸ್ಟಿಚ್ ಬಿದ್ದಿದೆ ಅಲ್ವಾ, ಅದಕ್ಕಿಂತ ಸ್ವಲ್ಪ 1/4 ಇಂಚಂಗೆ ಬಿಟ್ಟು ಕಟ್ ಮಾಡಿ ಈ ಪಿನ್ ಮಾಡ್ಕೊಂಡಿರುವಂಥದ್ದನ್ನೆಲ್ಲ ತೆಗೆದು ಈ 1/4 ಇಂಚ್ ಬಿಟ್ಟಿರ್ತೀವಲ್ವ ಸ್ಟಿಚಿಂಗ್ ಪಕ್ಕದಲ್ಲಿ, ಅದಕ್ಕೆ ಸ್ವಲ್ಪ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಅಂದರೆ ಸ್ಟಿಚಿಂಗ್ ಮೇಲೆ ಈ ಕಟ್ಟಿಂಗ್ ಬೀಳಬಾರ್ದಾಯ್ತಾ. ಎಕ್ಸ್ಟ್ರಾ ಪೀಸ್ ಇತ್ತಲ್ವ ಅದ್ರ ಪಕ್ಕದಲ್ಲಿ ಕಟ್ ಮಾಡಿಕೊಂಡು ಅದನ್ನು ಈ ರೀತಿ ಉಲ್ಟಾ ಮಾಡಿದ್ರೆ ನಮಗೆ ಫ್ಯಾಬ್ರಿಕ್ ಅನ್ನೋದು ಸೀದಾ ಬಂದಿರುತ್ತೆ. ಅದಾದ ನಂತರ ಇದ್ರ ಮೇಲೆ ಇನ್ನೊಂದು ಕಿನಾರಿ ಥರ ಹಾಕ್ಕೊಳ್ಳೋದು, ಅಂದರೆ ಇದ್ರ ಮೇಲೂ ಕೂಡ ಸ್ಟಿಚಿಂಗ್ನ ಹಾಕ್ಕೊಂಡ್ರೆ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಎಲ್ಲ ಹೋಗೋದಿಲ್ಲ, ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಇದು ಕೂಡ ಸ್ಟಿಚಿಂಗ್ ಆಯಿತು. ಇನ್ನು ಎಕ್ಸ್ಟ್ರಾ ಪೀಸ್ ಏನಿದೆ ಈ ಶೋಲ್ಡರ್ ಹತ್ರ ಅದನ್ನು ತೆಗೆದು, ಇನ್ನು ಆರ್ಮ್ ಹೋಲ್ ಹತ್ರ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ ಅದನ್ನು ತೆಗಿಬೇಕು ಅಂತಂದರೆ ಲೈನಿಂಗ್ ಫ್ಯಾಬ್ರಿಕ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಒಂದು ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಏನೂ ಬರೋದಿಲ್ಲ, ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದಿರೋದಿಲ್ಲ. ನೀಟಾಗಿ ಒಂದೇ ಕಡೆ 2 ಫ್ಯಾಬ್ರಿಕ್ ಕೂಡ ಕುತ್ಕೊಂಡಿರುತ್ತೆ. ನಾವು ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಈ ರೀತಿ ಎಲ್ಲ ಸೈಡು ಅಂದರೆ ಫುಲ್ ನಾವು ಸ್ಟಿಚಿಂಗ್ನ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ. ಇನ್ನು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿ ತೆಗೆಯೋದು. ಈಗ ಆಮೂಲ್ ಹತ್ರ ಎಕ್ಸ್ಟ್ರಾ ಪೀಸ್ ಇರುತ್ತಲ್ವ ಅದನ್ನೆಲ್ಲ ಕಟ್ ಮಾಡಿ ತೆಗೆದ್ರೆ, ಹಾಗೆ ಶೋಲ್ಡರ್ ಹತ್ರನೂ ಕೂಡ ಕಟ್ ಮಾಡಿ ತೆಗೆದ್ರೆ ನಮಗೆ ಈಸಿಯಾಗಿ ಫ್ಯಾಬ್ರಿಕ್ ಅನ್ನೋದು ಸಿಗುತ್ತೆ. ಇನ್ನು 1 ಇಂಚ್ಗೆ ಬಿಟ್ಟಿದ್ವಿ ಅಲ್ವಾ ಟಕ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿ ಈ ರೀತಿ ಕ್ರಾಸ್ ಆಗಿ ಟಕ್ನ ಹಾಕ್ಕೊಳ್ಳೋದಷ್ಟೇ. 2 ಸೈಡು ಕೂಡ ಈ ರೀತಿ ಟಕ್ನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಮಗೆ ತುಂಬ ಜಾಸ್ತಿ ಟಕ್ನ ಹಾಕ್ಕೋಬೇಡಿ, ಒಂದು ಅರ್ಧ ಇಂಚ್ ಹಂಗೆ ಈ ರೀತಿ ಟಕ್ನ ಹಾಕ್ಕೊಂಡ್ರೆ ನಮಗೆ ಬ್ಯಾಕ್ ಸೈಡ್ ಪೂರ್ತಿ ರೆಡಿಯಾಗಿದೆ. ಅದೇ ರೀತಿಯಲ್ಲಿ ಫ್ರಂಟ್ ಸೈಡ್ನೂ ಕೂಡ ಇಟ್ಕೊಂಡು ನಾವು ಏನು ನೆಕ್ ಡಿಸೈನ್ ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಮೇಲೇ ಸ್ಟಿಚಿಂಗ್ನ ಹಾಕಿ ಬ್ಯಾಕ್ ಸೈಡ್ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ನ ಹಾಕಿ ಕಟ್ ಮಾಡಿ ಸುತ್ತಲೂ ಕೂಡ ಹೊಲಿದು ಹಾಗೆಯೇ ಟಕ್ನೆಲ್ಲ ಹಾಕಿದ್ವಿ, ಅದೇ ರೀತಿ ಫ್ರಂಟ್ ಸೈಡು ಕೂಡ ಮಾಡ್ಕೊಳ್ಳೋದು. ಇವಾಗ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ರೆಡಿಯಾಗಿದೆ. ಒಂದ್ರ ಮೇಲೆ ಒಂದನ್ನು ಈ ರೀತಿ ಇಟ್ಕೊಂಡು ಇವಾಗ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಒಂದು ಉಲ್ಟಾ ಇದೆ, ಒಂದು ಸೀದಾ ಇದೆ. ಈ ರೀತಿ ಇಟ್ಕೊಂಡೆ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಎರಡೂ ಕೂಡ ಪರ್ಫೆಕ್ಟಾಗಿ ಸೀದಾನೇ ಬರುತ್ತೆ. ಇವಾಗ ಶೋಲ್ಡರ್ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಆದಷ್ಟು 2 ಹೊಲಿಗೆನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಪರ್ಫೆಕ್ಟ್ ಅನ್ನೋದು ಬರುತ್ತೆ. ಅಂದರೆ ಸ್ಟಿಚಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಅಂತ. ಒಂದೇ ಸಿಂಗಲ್ ಸ್ಟಿಚಿಂಗ್ನ ಹಾಕ್ಕೊಂಡ್ರೆ ಕೆಲವೊಂದು ಸಾರಿ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 2 ಸತಿ ಸ್ಟಿಚಿಂಗ್ನ ಹಾಕಿ ಈ ರೀತಿ ಓಪನ್ ಮಾಡಿದ್ರೆ ಫ್ರಂಟ್ ಸೈಡ್ ಮತ್ತು ಬ್ಯಾಕ್ ಸೈಡ್ ಎರಡೂ ಕೂಡ ಫ್ಯಾಬ್ರಿಕ್ ಸೀದಾ ಇರೋ ಥರ ಬರುತ್ತೆ. ಇವಾಗ ಎರಡೂ ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಲೈನ್ ಮೇಲೆ ಸ್ಟಿಚಿಂಗ್ನ ಹಾಕ್ಕೋಬೇಕು. ಅಂದರೆ ಒಂದು ಸ್ಟಿಚಿಂಗ್ ಲೈನ್ಗೆ ಅಂತ 1/4 ಇಂಚ್ ಬಿಟ್ಟು ಹಾಕ್ಕೊಂಡಿದ್ವಲ್ವ, ಅಲ್ಲಿ ಸ್ಟಿಚಿಂಗ್ನ ಹಾಕಿ ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಕಟ್ ಮಾಡಿ ತೆಗೆದಿದ್ದೀನಿ, ಪಿನ್ನನ್ನೆಲ್ಲ ತೆಗೆದು. ಮತ್ತು ಅದನ್ನು ಉಲ್ಟಾ ಮಾಡಿಕೊಂಡು ಇವಾಗ ಮತ್ತೆ ಕಿನಾರಿನ ಹಾಕಿ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಕ್ಲೋಸ್ ಮಾಡಿಕೊಂಡು ಮತ್ತು ಈ ಸ್ಲೀವ್ದು ಆಮೂಲ್ ಡೌನ್ ಎಲ್ಲ ಇತ್ತಲ್ವ, ಅಂದರೆ ಈ ಸ್ಲೀವ್ ಸುತ್ತಲೂ ಕೂಡ ಈ ರೀತಿ ಸ್ಟಿಚಿಂಗ್ನ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ನಮಗೆ ಫ್ಯಾಬ್ರಿಕ್ ಅನ್ನೋದು ಆ ಕಡೆ ಈ ಕಡೆ ಎಲ್ಲ ಹೋಗೋದಿಲ್ಲ. ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡ್ಕೊಳ್ಳುವಾಗ ಪರ್ಫೆಕ್ಟಾಗಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೋದು. ಇವಾಗ ಸುತ್ತಲೂ ಕೂಡ ಸ್ಟಿಚಿಂಗ್ನ ಹಾಕಿದ ಮೇಲೆ ಎಕ್ಸ್ಟ್ರಾ ಪೀಸ್ ಎಲ್ಲ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೆಯೋದು. ಫಸ್ಟೇ ಕಟ್ ಮಾಡಿ ತೆಗೆದ್ರೆ ಕೆಲವೊಂದು ಸಾರಿ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಪೀಸ್ನೇ ಬಿಟ್ಟು ಈ ರೀತಿ ಸ್ಟಿಚಿಂಗ್ ಹಾಕಿದ ಮೇಲೆ ಕಟ್ ಮಾಡಿದ್ರೆ ನಮಗೆ ಎಲ್ಲೂ ಕೂಡ
ಪ್ರಾಬ್ಲಮೇ ಬರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ. ಇನ್ನು ಸ್ಲೀವ್ನ ಅರ್ಧಕ್ಕೆ ಮಡಚ್ಕೊಂಡು ಈ ರೀತಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಆವಾಗ ನಮಗೆ ಮಧ್ಯ ಅನ್ನೋದು ಸಿಗುತ್ತೆ, ಅಂದರೆ ಸ್ಲೀವ್ ಸೆಂಟರ್ ಪಾಯಿಂಟ್ ಅನ್ನೋದು ಸಿಗುತ್ತೆ, ಮಿಡಲ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ಹಾಗೆ ಇಲ್ಲಿ ಇನ್ನೊಂದು ಸ್ಲೀವ್ ಪೀಸ್ನು ಕೂಡ ಅದೇ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಶೋಲ್ಡರ್ ಎಲ್ಲ ಅಟ್ಯಾಚ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ಒಂದು ಲೈನ್ ಬಂದಿರುತ್ತಲ್ವ, ಅಲ್ಲಿಗೆ ಈ ಸ್ಲೀವ್ದು ಮಿಡಲ್ ಪಾಯಿಂಟ್ನ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಒಂದು ಸಾರಿ ಚೆಕ್ ಮಾಡ್ಕೋಬೇಕು ಕರೆಕ್ಟಾಗಿ ಸ್ಲೀವ್ ಬಂದಿದೆಯಾ ಅಂತ. ಪರ್ಫೆಕ್ಟಾಗಿ ಬಂದಿರುತ್ತೆ, ಎಲ್ಲೂ ಕೂಡ ಹೆಚ್ಚು ಕಡಿಮೆ ಇರೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಕಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸ್ಲೀವ್ ಅನ್ನೋದು ಬರುತ್ತೆ. ಅದೇ ರೀತಿ ನಾವು ಸ್ಲೀವ್ನ ಅಟ್ಯಾಚ್ ಮಾಡ್ಕೊಳ್ಳೋದು. ಎಲ್ಲೂ ಕೂಡ ಹೆಚ್ಚು ಕಡಿಮೆ ಇಲ್ಲದಿರೋ ಕಾರಣ ಮಧ್ಯದಿಂದ ಏನೋ ಅಟ್ಯಾಚ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಒಂದೇ ಸಾರಿ ಸೈಡಿಂದನೇ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೋದು. ನಮಗೆ ಅಟ್ಯಾಚ್ ಮಾಡಿದಾಗ್ಲೂ ಕೂಡ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ಒಂದು ಲೈನ್ ಬಂದಿರುತ್ತಲ್ವ, ಅಲ್ಲಿಗೆ ನಾವು ಸ್ಲೀವ್ನ ಮಧ್ಯಕ್ಕೆ ಒಂದು ಕಟ್ ಮಾಡ್ಕೊಂಡ್ವಲ್ಲ, ಅದು ಕೂಡ ಕರೆಕ್ಟಾಗಿ ಬಂದಿರುತ್ತೆ, ಪರ್ಫೆಕ್ಟಾಗಿ ಬಂದಿರುತ್ತೆ. ಇವಾಗ ಸ್ಲೀವ್ ಕೂಡ ಕರೆಕ್ಟಾಗಿ ರೆಡಿ ಆಯಿತು. ಇನ್ನೊಂದು ಸ್ಲೀವ್ನು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲೀವ್ ಮತ್ತು ಅಪ್ಪರ್ ಪಾರ್ಟ್ ಎರಡೂ ಕೂಡ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇವಾಗ ಬಾಟಮ್ ಪಾರ್ಟ್ನ ಯಾವ ರೀತಿ ಮೇಲ್ಗಡೆ ಪಾರ್ಟ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ನ ತೊಗೊಳ್ಳಿ, ಒಂದನ್ನು ಓಪನ್ ಮಾಡಿಕೊಂಡು ಹಾಗೆ ಇನ್ನೊಂದು ಲೈನಿಂಗ್ ಪೀಸ್ನ ತೊಗೊಂಡು ಎರಡನ್ನೂ ಕೂಡ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಉಲ್ಟಾ ಮಾಡೋ ಅಗತ್ಯ ಇಲ್ಲ, ಸೀದಾ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಅಂದರೆ ಮೇನ್ ಫ್ಯಾಬ್ರಿಕ್ ಇವಾಗ ಮೇಲ್ಗಡೆನೇ ಬಂದಿದೆ, ನಮಗೆ ಉಲ್ಟಾ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಮೇಲ್ಗಡೆ ಬರೋ ಥರನೇ ಇಟ್ಕೊಂಡು ಒಂದೇ ಸಾರಿ ಅಟ್ಯಾಚ್ ಮಾಡ್ಕೊಳ್ಳೋದು. ಇವಾಗ ಎರಡು ಪೀಸ್ಗಳನ್ನೂ ಕೂಡ ಇಟ್ಕೊಂಡು ಈ ರೀತಿ ಲೈನನ್ನು ಹಾಕ್ಕೋಬೇಕು. ಇದನ್ನು ಕೂಡ ಆದಷ್ಟು ಎರಡು ಕೈನ ಬಳಸ್ಕೊಂಡು ಒಂದು ಸಾರಿ ಸ್ಟಿಚಿಂಗ್ ಬೀಳೋವಾಗ ಹಿಂದಗಡೆ ಇಟ್ಕೊಂಡು ಎಳಿತಾ ಇರಬೇಕು, ಹಾಗೆ ಮುಂದಗಡೆ ಬಟ್ಟೆನ ಬಿಡ್ತಾ ಇರಬೇಕು. ಆವಾಗ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರೋದಿಲ್ಲ, ಈಸಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ನಮಗೆ. ಹಾಗೆ ಇನ್ನೊಂದು ಪೀಸ್ನು ಕೂಡ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇನ್ನು ಲೈನಿಂಗ್ ಫ್ಯಾಬ್ರಿಕ್ ಏನಿದೆ ಅಲ್ವಾ, ಅದನ್ನು ಒಳಗಡೆಗಾದಂಗೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ಎಕ್ಸ್ಟ್ರಾ ಏನೂ ಇಲ್ಲ. ಅಂದರೆ ಫಿನಿಶಿಂಗ್ ಕೊಟ್ಕೋಬೇಕಲ್ವ, ಅದನ್ನು ಫಿನಿಶಿಂಗ್ ಕೊಟ್ಕೊಂಡಿದ್ದೀನಿ. ಈ ರೀತಿ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ. ಇನ್ನು ಅಪ್ಪರ್ ಪಾರ್ಟ್ ಏನಿದೆ ಅದನ್ನು ಉಲ್ಟಾ ಇಟ್ಕೋಬೇಕು, ಅಂದರೆ ಲೋಯರ್ ಪಾರ್ಟ್ನ ಸೀದಾ ಇಟ್ಕೊಂಡು ಅಪ್ಪರ್ ಪಾರ್ಟ್ನ ಉಲ್ಟಾ ಇಟ್ಕೊಂಡು ಈ ರೀತಿ ಅಟ್ಯಾಚ್ ಮಾಡಿಕೊಂಡ್ರೆ ಓಪನ್ ಮಾಡಿದಾಗ ನಮಗೆ ಈ ರೀತಿ ಸಿಗುತ್ತೆ. ಇನ್ನು ಆಲ್ಮೋಸ್ಟ್ ಕಂಪ್ಲೀಟಾಗಿ ಡ್ರೆಸ್ ರೆಡಿ ಆಗಿದೆ. ಇವಾಗ ನಾವು ಫಿಟ್ಟಿಂಗ್ಗೆ ಅಂತ ಒಂದು ಲೈನನ್ನು ಹಾಕ್ಕೊಂಡಿರ್ತೀವಲ್ವ, 1.5 ಇಂಚಸ್ ಬಿಟ್ಟು ಅದೇ ಥರ ಮಾರ್ಕ್ ಮಾಡಿಕೊಂಡು 1.5 ಇಂಚಸ್ಗೆ ಈ ರೀತಿ ಸ್ಟಿಚಿಂಗ್ನ ಹಾಕ್ಕೋಬೇಕು. ತೊಗೊಂಡು ಬಂದು ನಮ್ಮದು ಅಪ್ಪರ್ ಪಾರ್ಟ್ ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಗೆ ತಂದು ಸ್ಟಿಚಿಂಗ್ನ ನಿಲ್ಲಿಸ್ಕೋಬೇಕು, ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೋಬಾರ್ದು. 1.5 ಇಂಚಸ್ ಹಂಗೆ ಬಿಟ್ಟು ನೋಡಿ, ನಾನು ಇವಾಗ ಸ್ಟಿಚಿಂಗ್ ಹಾಕ್ತಿದ್ದೀನಲ್ವ, ಅದೇ ರೀತಿ ಬಂದು ಕ್ಲೋಸ್ ಮಾಡ್ಕೋಬೇಕು. ಟಾಕ ಹೊಡೆದು ಅಥವಾ ರಫ್ ಅಂತಾರಲ್ವ, ಆ ರೀತಿ ಹೊಡೆದು ಕ್ಲೋಸ್ ಮಾಡ್ಕೋಬೇಕು. ಇನ್ನು ಕೆಳಗಡೆ ಲೋಯರ್ ಪಾರ್ಟ್ ಏನಿರುತ್ತೆ ಅದನ್ನು ಸೆಪ್ರೇಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ಅದು ಯಾವ ರೀತಿ ಅಂತ ಗೊತ್ತಾಗೋದಿಲ್ಲ ಅಲ್ವಾ, ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಈ ಲೈನಿಂಗ್ ಪೀಸ್ ಏನಿದೆ ಅದನ್ನು ಮೇಲ್ಗಡೆ ತೆಗಿಬೇಕು, ಆ ಸೈಡಲ್ಲಿರುವಂಥ ಲೈನಿಂಗ್ ಪೀಸ್ನು ಕೂಡ ಮೇಲ್ಗಡೆ ತೆಕ್ಕೋಬೇಕು. ಬರೀ ನಮಗೆ ಮೇನ್ ಫ್ಯಾಬ್ರಿಕ್ ಮಾತ್ರ ಸಿಗಬೇಕು. ಆ ರೀತಿ ನೋಡಿಕೊಂಡು ನಾವು ಸ್ಟಿಚಿಂಗ್ನ ಎಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ವಿ ಅದೇ ಪಾಯಿಂಟಿಂದ ಬಾಟಮಿಂದ ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ಬರ್ತಾ ಕೆಳಗಡೆ ಒಂದು ಅರ್ಧ ಇಂಚಂಗೆ ಸೈಡಲ್ಲಿ ಬಿಟ್ಕೊಳ್ತಾ ಹೋಗಬೇಕು. ಆವಾಗ ನಮಗೆ ಲೈನಿಂಗ್ ಫ್ಯಾಬ್ರಿಕ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕೂಡ ಸೆಪ್ರೇಟಾಗಿ ಅಟ್ಯಾಚ್ ಮಾಡ್ಕೋಬೋದು. ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಕೆಲವೊಬ್ರಿಗೆ ಯಾಕೆ ನನಗೆ ಡೌಟ್ ಇತ್ತು, ಅಯ್ಯೋ ಇದು ಹೆಂಗೆ ಅಟ್ಯಾಚ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ವಲ್ಲ ಅಂತ. ಈ ರೀತಿ ಫಸ್ಟು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡಿಕೊಂಡು ಮತ್ತು ಇವಾಗ ಲೈನಿಂಗ್ ಫ್ಯಾಬ್ರಿಕ್ನ ನಾವು ಎಲ್ಲಿ ಸ್ಟಿಚಿಂಗ್ನ ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ಹಾಕ್ಕೊಳ್ಳೋ ಅಗತ್ಯ ಇಲ್ಲ, ಸೈಡಿಂದನೇ ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಮೇನ್ ಫ್ಯಾಬ್ರಿಕ್ ಮಾತ್ರ ನಾವು ಎಲ್ಲಿ ಸ್ಟಿಚಿಂಗ್ನ ಸ್ಟಾಪ್ ಮಾಡಿದ್ವಿ, ಅಂದರೆ ಮೇಲ್ಗಡೆ ಪಾರ್ಟ್ ಒಂದಕ್ಕೆ ತಂದು ಸ್ಟಾಪ್ ಮಾಡಿದ್ವಿ ಅಲ್ವಾ, ಅಲ್ಲಿಂದನೇ ಕೆಳಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು. ಅದೇ ರೀತಿಯಲ್ಲಿ ಎರಡು ಸೈಡು ಕೂಡ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಎರಡು ಕೂಡ ಸೆಪ್ರೇಟಾಗಿ ಅಟ್ಯಾಚ್ ಆಗಿರುತ್ತೆ. ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಎರಡು ಸೈಡು ಆದ ನಂತರ ಹೋಗಿ ಕೆಳಗಡೆ ಜಿಗ್ಜ್ಯಾಗ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇವಾಗ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿರುವಂಥ ಡ್ರೆಸ್ ರೆಡಿಯಾಗಿದೆ. ನಾನು ಎಲ್ಲೂ ಕೂಡ ಸ್ಟಿಚಿಂಗ್ನ ಬಿಚ್ಚಿಲ್ಲ, ಹಾಗೆ ಇನ್ನೊಂದು ಸಾರಿ ಹೊಲಿಗೆಗಳನ್ನ ಹಾಕಿಲ್ಲ, ಒಂದೇ ಸಾರಿ ಕರೆಕ್ಟಾಗಿ ಬಂದಿರೋವಂಥ ಡ್ರೆಸ್ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರ್ ಕಾಂಬಿನೇಷನ್ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಏನಾದರೂ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಬೇಕು ಅಂದರೆ ಬಾರ್ಡರ್ನ ಅಟ್ಯಾಚ್ ಮಾಡ್ಕೋಬೋದು. ನನಗೆ ಸ್ವಲ್ಪ ಹಳೆ ಕಾಲದ ಥರ ಅನ್ನಿಸ್ತು, ಸೊ ಹಾಗಾಗಿ ಬರೀ ಬಾರ್ಡರ್ನ ತೆಗೆದು ಈ ರೀತಿ ಪ್ಲೇನ್ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ಸ್ಟಿಚಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೋಬೇಕಾಗಿತ್ತು, ಅದನ್ನು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಾದಾಮಿ, ಗೋಡಂಬಿ, ಸ್ವಲ್ಪ ಸೀಡ್ಸ್ಗಳೆಲ್ಲ ಇರುತ್ತಲ್ವ ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಕಪ್ಪು ದ್ರಾಕ್ಷಿ ಕೂಡ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ವಾಲ್ನಟ್ ಕೂಡ ಬೇಕಾಗಿತ್ತು, ಅದನ್ನು ಕೂಡ ತೆಗೆದು ಇವಾಗ ಇದನ್ನೆಲ್ಲ ಅಂದರೆ ವಾಲ್ನಟ್ಟು ಶೆಲ್ ಇರುತ್ತಲ್ವ ಅದನ್ನೆಲ್ಲ ತೆಗೆದು ಓಪನ್ ಮಾಡ್ಕೋತಾ ಇದ್ದೀನಿ. ವಾಲ್ನಟ್ನ ಆಲ್ಮೋಸ್ಟ್ ನಾನು ಈ ರೀತಿ ಹೋಲ್ ಇರುವಂಥದ್ದನ್ನೇ ತರಿಸಿರ್ತೀನಿ, ಅಂದರೆ ಓಪನ್ ಆಗಿರುವಂಥದ್ದನ್ನು ತರಿಸಿರೋದಿಲ್ಲ. ಈ ರೀತಿ ಸಿಪ್ಪೆ ಎಲ್ಲ ಇರುತ್ತಲ್ವ ಆ ಥರದನ್ನ ತರಿಸ್ಕೊಂಡಿರ್ತೀನಿ. ಅದನ್ನು ತರಿಸಿ ಈ ರೀತಿ ಒಡೆದು ಆನಂತರ ತಿನ್ನೋದು ಚೆನ್ನಾಗಿರುತ್ತೆ ಅಂತ. ಇವಾಗ ಅದನ್ನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕಡಲೆಕಾಯಿ ಬಿಡಿಸ್ಕೊತೀವಲ್ವ ಅದೇ ರೀತಿ ಸ್ವಲ್ಪ ಗಟ್ಟಿ ಇರುತ್ತೆ, ಏನಾದ್ರೂ ಇಟ್ಕೊಂಡು ಚಚ್ಚಿ ಅದಾದಮೇಲೆ ಬಿಡಿಸ್ಕೋಬೇಕು. ಅದೇ ರೀತಿ ಎಲ್ಲವನ್ನು ಕೂಡ ಈ ರೀತಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ. ಹಾಗೆ ಈ ಡ್ರೈ ಫ್ರೂಟ್ಸ್ ಲಡ್ಡುಗೆ ಸಕ್ಕರೆ ಅಥವಾ ಹನಿ ಮತ್ತು ಬೆಲ್ಲ ಏನೂ ಹಾಕ್ತಾ ಇಲ್ಲ, ಬರೀ ಡ್ರೈ ಫ್ರೂಟ್ಸ್ಗಳನ್ನೇ ಬಳಸ್ಕೊಂಡು ಮಾಡ್ತಾ ಇರೋವಂತಹ ಡ್ರೈ ಫ್ರೂಟ್ಸ್ ಲಡ್ಡು. ಇದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಖರ್ಜೂರ ಜಾಸ್ತಿನೇ ಬೇಕಾಗುತ್ತೆ, ಅಂದರೆ ಮುದ್ಗಜ್ಜೂರ ಅಂತ ಹೇಳ್ತಾರಲ್ವ, ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ವ ಆ ಖರ್ಜೂರ ಬೇಕು, ಒಣ ಖರ್ಜೂರ ಬೇಡ. ಆ ಖರ್ಜೂರನ ಈ ರೀತಿ ಒಂದು ಸಾರಿ ಚೆಕ್ ಮಾಡಿಕೊಂಡು ಅದರಲ್ಲಿರುವಂಥ ಬೀಜನೆಲ್ಲ ತೆಗೆದು ಎತ್ತಿಟ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಹುಳ ಇರೋ ಚಾನ್ಸಸ್ ಇರುತ್ತೆ ಇದರಲ್ಲಿ, ಅದಕ್ಕೋಸ್ಕರ ಓಪನ್ ಮಾಡಿಕೊಂಡು ನೀಟಾಗಿ ನೋಡ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಗಸಗಸೆ ಕೂಡ ಬೇಕು, ಅದನ್ನು ಕೂಡ ಎತ್ತಿಟ್ಕೊಂಡು ಸ್ವಲ್ಪ ಕೊಬ್ಬರಿನ ಈ ರೀತಿ ತುರಿದಾದರೂ ಸೇರಿಸ್ಕೋಬೋದು, ಇಲ್ಲಾಂದರೆ ಈ ರೀತಿ ಸ್ಲೈಸಸ್ ಮಾಡಿಕೊಂಡು ನಾನು ಪುಡಿ ಮಾಡ್ಕೋತೀನಿ. ಈ ರೀತಿ ಸ್ಲೈಸಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ನ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಅಂದರೆ ಬೆಚ್ಚಗೆ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಸೀಡ್ಸ್ ಎಲ್ಲ ಬೆಚ್ಚಗೆ ಮಾಡ್ಕೊಳ್ಳದೆ ಹಾಕಿದ್ರೆ ಅದ್ರ ಹಸಿ ವಾಸನೆ ಇರುತ್ತೆ, ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕಾಗಿತ್ತು, ಒಂದೇ ಸಾರಿ ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತ ಒಂದು ಬಾಣಲಿಗೆ ಸನ್ಫ್ಲವರ್ ಸೀಡ್ಸ್ನ ಹಾಕಿ ಡ್ರೈ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ಬೇಕು ಅಂದಾಗ ಡ್ರೈ ಫ್ರೂಟ್ಸ್ ಜೊತೆ ಹಾಗೆ ತಿನ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಸಿ ತಿನ್ನೋದಕ್ಕಿಂತ ಈ ರೀತಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡ್ರೆ ಹುಳನೂ ಕೂಡ ಬೀಳೋದಿಲ್ಲ, ಬೇಕು ಅಂದಾಗ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಅಂತ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡ್ತೀನಿ. ಅದೇ ರೀತಿ ಕುಂಬಳಕಾಯಿ ಬೀಜ ಕೂಡ ಇತ್ತು, ಅದನ್ನು ಕೂಡ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಿಕೊಂಡು ಅದನ್ನು ಒಂದು ತಟ್ಟೆಗೆ ಈ ರೀತಿ ಹಾಕಿ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಅದಾದ ನಂತರ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೋತೀನಿ. ಅದೇ ಬಾಣಲಿಗೆ ಸ್ವಲ್ಪ ಬಾದಾಮಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ, ಒಂದು 20ರಿಂದ 25-30 ಇರೋ ಥರ. ಅದನ್ನು ಕೂಡ ಈ ರೀತಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋದು, ಒಂದೆರಡು ನಿಮಿಷ ಸಿಮ್ನಲ್ಲಿ ಇಟ್ಕೊಂಡು ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಜಾಸ್ತಿ ಹೊತ್ತು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬೇಕು ಅಂದರೆ ತುಪ್ಪ ಕೂಡ ಹಾಕಿ ನೀವು ಡ್ರೈ ರೋಸ್ಟ್ ಮಾಡ್ಕೋಬೋದು, ಅಂದರೆ ಫ್ರೈ ಮಾಡ್ಕೊಂಡು ಸೇರಿಸ್ಕೋಬೋದು. ಆದರೆ ತುಪ್ಪ ಬೇಡ ಅಂತ ಬರೀ ಇದೇ ರೀತಿ ಡ್ರೈ ಆಗೇ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಡಂಬಿನೂ ಕೂಡ ಅದೇ ರೀತಿ ಮಾಡ್ಕೋಬೇಕು. ಹಾಗೆಯೇ ವಾಲ್ನಟ್ ಇದೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಇನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಗಸಗಸೆ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಹಾಕಿ ಮತ್ತು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಬಾಣಲಿ ಬಿಸಿ ಇರುತ್ತಲ್ವ ಅದರಲ್ಲೇ ರೋಸ್ಟ್ ಆಗಿಬಿಡುತ್ತೆ, ಅದನ್ನು ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅದನ್ನು ಬಾಣಲಿಗೆ ಹಾಗೆ ಬಿಟ್ಟಿರ್ತೀನಿ ರೋಸ್ಟ್ ಆಗ್ತಾ ಇರಲಿ ಅಂತ. ಇನ್ನು ಕಂಪ್ಲೀಟಾಗಿ ಕೂಲಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋವಂಥ ವಾಲ್ನಟ್, ಬಾದಾಮಿ, ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ ಏನಿದೆ ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಕುಂಬಳಕಾಯಿ ಬೀಜ ಇದೆ ಅಲ್ವಾ, ಅದನ್ನು ಕೂಡ 1-2 ಸ್ಪೂನಷ್ಟು ಸೇರಿಸ್ಕೊಂಡು ನಂತರ ಇದಕ್ಕೆ ಸ್ಲೈಸಸ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ತುರಿನ ಹಾಕಿ ಮತ್ತು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ, ಹೇಗೆ ಅಂತ ತೋರಿಸ್ತೀನಿ. ಈ ರೀತಿ ಹಾಕಿ ಒಂದು ಸಾರಿ ಆನ್ ಆಫ್ ಮಾಡ್ಕೋತಾ ಇರಬೇಕು. ಇದು ಸ್ವಲ್ಪ ತರಿಯಾಗೇ ಇರಬೇಕು ಆಯಿತಾ, ತೀರಾ ನುಣ್ಣಗೆಲ್ಲ ರುಬ್ಕೋಬಾರ್ದು, ಸ್ವಲ್ಪ ತರಿಯಾಗಿರೋ ಥರನೇ ರುಬ್ಕೋಬೇಕು. ಇದನ್ನು ರುಬ್ಬಿದ ನಂತರ ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ತರಿಯಾಗಿದೆ ಅಂತ. ನಿಮಗೆ ತಿನ್ನೋ ಥರ ಬೇಕು ಅಂದರೆ ಸ್ವಲ್ಪ ಇನ್ನು ಒಂದೊಂದು ಕಾಳು ಥರ ಸಿಗೋ ಥರ ಮಾಡ್ಕೋಬೋದು. ಸ್ವಲ್ಪ ಈ ರೀತಿ ತರಿಯಾಗಿದ್ರೂ ಪರವಾಗಿಲ್ಲ ಅಂತಂದರೆ ಈ ರೀತಿ ಪೌಡರ್ ಮಾಡ್ಕೋಬೋದು. ಇವಾಗ ಇದನ್ನೆಲ್ಲ ರೆಡಿಯಾಗಿದೆ. ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇನೆ ಇವಾಗ ಒಣ ದ್ರಾಕ್ಷಿ ಹಾಗೆಯೇ ಖರ್ಜೂರನ್ನು ಹಾಕಿ ರುಬ್ಕೋತೀನಿ. ರುಬ್ಬುವಾಗ ನೀರು ಗೀರು ಏನು ಹಾಕ್ಕೋಬಾರ್ದು, ಆದಷ್ಟು ಡ್ರೈ ಆಗಿರೋ ಥರನೇ ನೋಡ್ಕೊಳ್ಳಿ. 1-2-3 ದಿನ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ನೀರು ಇಲ್ಲದೆ ಇದ್ರೇ ಒಳ್ಳೆಯದು. ಇವಾಗ ಬೀಜನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಖರ್ಜೂರನ ಹಾಕಿ ಅದಕ್ಕೇ ಸ್ವಲ್ಪ ಒಣ ದ್ರಾಕ್ಷಿ ಅಂದರೆ ಕಪ್ಪು ಒಣ ದ್ರಾಕ್ಷಿನ ಸೇರಿಸ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್. ಬೇಕಿದ್ದರೆ ನಾರ್ಮಲ್ ಆಗಿ ಒಣ ದ್ರಾಕ್ಷಿ ಬರುತ್ತಲ್ವ ಅದು ಕೂಡ ಹಾಕ್ಕೋಬೋದು. ನಮ್ಮನೆಯಲ್ಲಿ ಈ ಫ್ಲೇವರ್ ಇಷ್ಟ ಆಗುತ್ತೆ, ಅಂದರೆ ಈ ಕಪ್ಪು ಒಣ ದ್ರಾಕ್ಷಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಹಾಕಿ ಇದನ್ನೇನು ತರಿಯಾಗಿ ರುಬ್ಬೋ ಅಗತ್ಯ ಇಲ್ಲ. ಇದನ್ನು ಸ್ವಲ್ಪ ನುಣ್ಣಗೇನೆ ರುಬ್ಕೋಬೇಕು, ಅಂದರೆ ಪೇಸ್ಟ್
ರೀತಿ ಆಗಿರಬೇಕು, ಆವಾಗಲೇ ಇದೆಲ್ಲ ಹೊಂದ್ಕೊಳ್ಳೋದು. ಸೊ ಹಾಗಾಗಿ ಇದನ್ನು ಗಟ್ಟಿಯಾಗಿ ಆಗೋ ಥರನೇ ರುಬ್ಕೊಂಡಿದ್ದೀನಿ. ನೋಡಿ, ತರಿ ಆಗಿಲ್ಲ, ನುಣ್ಣಗೆ ಇದೆ. ಇದೆಲ್ಲ ಒಂದೇ ಕಡೆ ಬಂದು ಕುತ್ಕೊಂಡಿರುತ್ತೆ. ಅದನ್ನು ತೆಗೆದು ಈ ಪೌಡರ್ ಮಾಡಿ ಇಟ್ಕೊಂಡಿದ್ದೀವಲ್ವ ಅದರೊಳಗಡೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಅಂದರೆ ಎಲ್ಲವೂ ಕೂಡ ಚೆನ್ನಾಗಿ ಹೊಂದ್ಕೋಬೇಕಲ್ವ, ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಗಸಗಸೆ ಹಾಗೆ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಕಿದ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಇದನ್ನು ಉಂಡೆ ಮಾಡ್ಕೊಳ್ಳೋದು ಅಷ್ಟೇ. ನಾನಿಲ್ಲಿ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ, ಕೈಗೆಲ್ಲ ಅಂಟ್ಕೋಬಾರ್ದು, ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರಲಿ ಅಂತ. ತುಂಬಾ ಚೆನ್ನಾಗಿರುತ್ತೆ. ಬೇಕಂದರೆ ಒಳಗಡೆನೇ ತುಪ್ಪನ ಹಾಕಿ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಮೇಲ್ಗಡೆ ಜಸ್ಟ್ ಒಂದು ಮೈಲ್ಡಾಗಿ ಫ್ಲೇವರ್ ಬರಲಿ ತುಪ್ಪದು ಅಂದರೆ ಸ್ವಲ್ಪ ತುಪ್ಪನ ಕೈಗೆ ಸವರಿ ಈ ರೀತಿ ಉಂಡೆ ಮಾಡ್ಕೊಳ್ತಾ ಇದ್ದರೆ ತುಪ್ಪದ ಫ್ಲೇವರ್ ಕೂಡ ಬಂದಿರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಡ್ರೈ ಫ್ರೂಟ್ಸ್ ಲಡ್ಡು. ನಿಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ ತಿನ್ನೋದಕ್ಕೆ ಬೋರ್ ಆಗ್ತಾ ಇದೆ ಅಂದಾಗ ಈ ರೀತಿ ಲಡ್ಡು ಮಾಡಿಕೊಡಿ, ಒಂದೇ ಸರಿ 4-5 ತಿಂದುಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಶುಗರ್ಲೆಸ್ ಕೂಡ ನೀವು ಯಾರು ಬೇಕಾದರೂ ತಿನ್ಬೋದು, ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬೋದು, ಎಲ್ಲರೂ ಕೂಡ ತಿನ್ಬೋದು. ನೀವೇನಾದ್ರೂ ಗಸಗಸೆ ಮತ್ತು ಎಳ್ಳು ಹೀಟ್ ಅನಿಸಿದ್ರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಅಂದರೆ ಪ್ರೆಗ್ನೆಂಟ್ ಲೇಡೀಸ್ ಯಾರಾದರೂ ಇದ್ದರೆ ಅದನ್ನು ಸ್ಕಿಪ್ ಮಾಡಿಕೊಂಡು, ನಿಮಗೆ ಡಾಕ್ಟರ್ ಇನ್ಫಾರ್ಮ್ ಮಾಡಿರ್ತಾರೆ ಯಾವ್ದು ತಿನ್ನಬಾರ್ದು ಯಾವ್ದು ತಿನ್ನಬೇಕು ಅಂತ, ಅದನ್ನು ಸ್ಕಿಪ್ ಮಾಡಿಕೊಂಡು ಮಿಕ್ಕಿರೋವಂಥದ್ದನ್ನೆಲ್ಲ ಹಾಕಿ ತಿನ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. 1 ವೀಕ್ ತನಕ ಸ್ಟೋರ್ ಮಾಡ್ಕೋಬೋದು, ಇನ್ನು ಹೆಚ್ಚಿಗೆ ಕೂಡ ಸ್ಟೋರ್ ಮಾಡ್ಕೋಬೋದು. ಬೇಡ ಆದಷ್ಟು ಅವಾಗಲೇ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ 1 ವೀಕ್ ಅಥವಾ 5 ಡೇಸ್ ಸ್ಟೋರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್. ಹಾಗೆ ಇಲ್ಲಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋಂತಹ ಈ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನು ಕೂಡ ಒಂದು 8 ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ತಿನ್ನೋವಾಗ ಅಥವಾ ಡ್ರೈ ಫ್ರೂಟ್ಸಿಂದ ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೋಬೇಕು ಅಂದಾಗ ಅಥವಾ ಹಾಗೆ ಕೂಡ ತಿನ್ನೋದಕ್ಕೆ ಬಳಸ್ಕೋಬೋದು, ಈ ರೀತಿ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ರೆ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.